ಯಾವಾಗಲೂ ನಮ್ಮೂರಿಗೆ ಹೋಗ್ಬೇಕಂದ್ರೆ ಫುಲ್ ಖುಷಿಯಾಗಿ ಹೋಗ್ತಿದ್ದ, ಆದರೆ ಈ ಟೈಮ್ ಭಾಳ ಭಯ ಆಗಕತ್ತಿತ್ತು. ಹೇ ಹಾಯ್ ಹಲೋ ನಮಸ್ತೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಮ್ಮ ಮನೆಯಿಂದ ಬಸ್ ಹಿಡ್ಕೊಂಡು ನಾವು ಹೋಗಿದ್ದೆ ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಕಡೆಗೆ. ಟಿನ್ ಫ್ಯಾಕ್ಟ್ರಿಯಿಂದ ರೈಲ್ವೆ ಸ್ಟೇಷನ್ ಮೆಟ್ರೋದಲ್ಲಿ ಹೋಗಿ ನಮ್ಮೂರಿಗೆ ಹೋಗೋ ಟ್ರೈನ್ 2 ಗಂಟೆ ಲೇಟ್ ಇತ್ತು. ಬಟ್ ನಾನು ಅಡ್ವಾನ್ಸ್ ಹೋಗಿದ್ದೆ, ಯಾಕಪ್ಪ ಅಂದ್ರೆ ಟ್ರೈನ್ ಟಿಕೆಟ್ ಇರಲಿಲ್ಲ. ಅಂತೂ ಇಂತೂ ಟ್ರೈನ್ ಬಂತು, ನಮ್ಮ ಪುಣ್ಯಕ್ಕೆ ಒಂದು ಸೀಟ್ ಸಿಕ್ತು, ಆರಾಮಾಗಿ ಕೂತ್ಕೊಂಡೆ. ಸ್ವಲ್ಪ ಹೊತ್ತಾದ್ಮೇಲೆ ರಶ್ ಆಗಿರೋ ಟ್ರೈನಲ್ಲಿ ಫ್ರೆಶ್ ಆಗಿ ಮಲ್ಕೊಂಡ್ ಬಿಟ್ರಿ ಇವರು. ಜನರಲ್ ಟ್ರೈನಲ್ಲಿ ಟಿಟಿಗೆ ಹೆದರ್ತೀವಿ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವ್ರು ಬಂದ್ರೆ ಫುಲ್ ಹೆದರಿಕೆ ಆಗುತ್ತೆ. ಒಬ್ಬೊಬ್ರಿಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಈ ಅಣ್ಣ ಮಲ್ಕೊಂಡ್ ಮೊಬೈಲ್ ನೋಡ್ತಿದ್ದ. ಇವನ್ ಅವನು ಕಾಲ್ ಮೇಲಿಂದ ಮುಖದ ಹತ್ರನೇ ತಗೊಂಡ್ಬರ್ತಿದ್ದ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಈ ಅಣ್ಣ ನೋಡ್ರಿ ಯಾರ್ದೋ ಬ್ಯಾಗಿಗೆ ಮೊಬೈಲ್ ಸಿಗಿಸ್ಕೊಂಡು ಹೆಂಗ್ ನೋಡ್ಕೊಂಡ್ ಕೂತಿದ್ದಾನೆ ಅಂತ. ಅಂತೂ ಇಂತೂ ನಮ್ಮ ಊರ್ ಬಂತು. ದೊಡ್ಡ ವರ್ಲ್ಡ್ ವಾರ್ ಗೆದ್ದಷ್ಟೇ ಖುಷಿ ಆಯ್ತು ನನ್ಗೆ. ಕೊನೆಗೂ ರೈಲ್ವೆ ಸ್ಟೇಷನ್ ಇಂದ ಹೊರಗೆ ಬಂದ್ಬಿಟ್ಟು ನಾನು ಹೋಗಿದ್ದೆ ನಮ್ಮ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಬಸ್ ಹಿಡ್ಕೊಂಡು ನಾನು ಹೋಗಿದ್ದೆ ನಮ್ಮೂರ್ ಕಡೆಗೆ. ಅಷ್ಟೆಲ್ಲ ಕಷ್ಟಪಟ್ಟು ಟ್ರಾವೆಲ್ ಮಾಡ್ಕೊಂಡು ನಾನು ಇಲ್ಲಿಗೆ ಬಂದಿರೋದು ಜಸ್ಟ್ ಒಂದು ಸಿಗ್ನೇಚರ್ ಮಾಡಕ್ಕೆ. ನಮ್ಮ ಬಸವೇಶ್ವರ ಮೂರ್ತಿಗೂ ನಮಸ್ಕಾರ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಫಾಲೋ ಮಾಡಿ.